ರಾಜ್ಯದಲ್ಲಿ ಹಂದಿ ಜ್ವರದ ಆತಂಕ ವೇಗವಾಗಿ ಹರಡುತ್ತಾ ಇದೆ H1N1 ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ 14 ಕೇಸಸ್ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಸೋಂಕು ಜ್ವರ ಕೆಮ್ಮು ನೆಗಡಿಯ ನಿರ್ಲಕ್ಷ್ಯ ಬೇಡ ಪೋಷಕರೇ ಮಕ್ಕಳ ಬಗ್ಗೆ ಎಚ್ಚರ ಇದು H1N1 ಟೆನ್ಷನ್ ಸ್ಟೋರಿ ಎಲ್ಲ ಕಡೆ ವೆದರ್ ಚೇಂಜ್ ಆಗಿದೆ ಶೀತದ ವಾತಾವರಣ ಇದೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜ್ವರ ನೆಗಡಿ ಶೀತ ಕೆಮ್ಮು ಇದು ಬರುತ್ತೆ ಈ ಲಕ್ಷಣಗಳಿದೆ ಅಂತ ಹೇಳಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಅಥವಾ ಡಾಕ್ಟರ್ ಹತ್ರ ಹೋಗದೆ ನಿರ್ಲಕ್ಷ್ಯ ಮಾಡೋದನ್ನ ಮಾಡಬೇಡಿ ಎಸ್ಪೆಷಲಿ ಮಕ್ಕಳಲ್ಲಿ ಮತ್ತೆ ವಯೋವೃದ್ಧರಲ್ಲಿ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ H1N1 ಸೋಂಕು ಕೊರೋನಾ ಬೆನ್ನಲ್ಲೇ ರಾಜ್ಯದಲ್ಲಿ ಹಂದಿ ಜ್ವರದ ಆತಂಕ ಶುರುವಾಗಿದೆ 4,000ಕ್ಕೂ ಅಧಿಕ ಪ್ರಕರಣಗಳು ಈವರೆಗೂ ದಾಖಲಾಗಿದೆ ಇನ್ನು ಜ್ವರದಿಂದ ಬಳಲ್ತಾ ಇದ್ದಾರಲ್ಲ ಆ ರೋಗಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅಗತ್ಯ ಬಿದ್ದರೆ ಬ್ಲಡ್ ಟೆಸ್ಟ್ ಅನ್ನ ಮಾಡೋದಕ್ಕೆ ವೈದ್ಯರೇ ಸಲಹೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇಂತಹ ರೋಗ ಲಕ್ಷಣಗಳಿದ್ರೆ ಅಂದ್ರೆ ಜ್ವರ ಶೀತ ಕೆಮ್ಮು ನೆಗಡಿ ಉಸಿರಾಟ ಸಮಸ್ಯೆ ಇಂಥವೆಲ್ಲ ಇದ್ದಾಗ ನಿರ್ಲಕ್ಷ್ಯ ಮಾಡಕ್ ಹೋಗಬೇಡಿ ಎಸ್ಪೆಷಲಿ ಮಕ್ಕಳಲ್ಲಿ ಇಂಥ ಸಿಂಪ್ಟಮ್ಸ್ ಇದ್ರೆ ತುರ್ತಾಗಿ ಅವರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕೆಲವರಿಗೆ ಜ್ವರದ ಜೊತೆಯಲ್ಲಿ ನೆಗಡಿ ಕೆಮ್ಮು ವಾಂತಿ ಇದೆ ಅಂದ್ರೆ ಲಕ್ಷಣಗಳು ಕಂಡು ಬರ್ತಾ ಇದೆ ಜ್ವರ ಬಂದವರಿಗೆ ವಾರದವರೆಗೆ ಬೆಡ್ಡಿಂದ ಏಳಕ್ಕೆ ಆಗಲ್ಲ ಅಷ್ಟು ಮಟ್ಟಿಗೆ ತೀರಾ ಸುಸ್ತಿರುತ್ತೆ ಅಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಯಾಕಂದ್ರೆ ಇದೊಂದು ಸಾಂಕ್ರಾಮಿಕ ರೋಗ ಅಂತ ಡಿಕ್ಲೇರ್ ಆಗಿದೆ ಈ ಹಿಂದೆ ಇನ್ನು ಜ್ವರ ನೆಗಡಿ ಕೆಮ್ಮಿದ್ರೆ ನಿರ್ಲಕ್ಷ್ಯ ಮಾಡಕ್ ಹೋಗ್ಬಿಡಿ ಬೆಂಗಳೂರು ಹುಬ್ಬಳ್ಳಿಯಲ್ಲಿ ದಿನದಿಂದ ದಿನಕ್ಕೆ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇನ್ನು ಶಾಲೆಗಳಲ್ಲಿ ಮಾರ್ಗಸೂಚಿಯನ್ನ ಕೊಟ್ಟಿದೆ ಆರೋಗ್ಯ ಇಲಾಖೆ ಯಾಕಂದ್ರೆ ಐಸೋಲೇಷನ್ ಮಾಡಬೇಕಾಗುತ್ತೆ ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಮಕ್ಕಳಲ್ಲಿ ಬೇಗ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಕ್ಲಾಸಲ್ಲಿ ಒಬ್ರಿಗಿದ್ರು ಅಥವಾ ಸ್ಕೂಲಲ್ಲಿ ಒಬ್ರಿಗಿದ್ರು ಕೂಡ ಅದು ಈಸಿಯಾಗಿ ಮಕ್ಕಳಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಾಗಿ ಸ್ಕೂಲ್ಗಳಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಒಂದು ಗೈಡ್ಲೈನ್ಸ್ ಅನ್ನ ಸರ್ಕಾರದ ಕಡೆಯಿಂದ ಹೊರಡಿಸಿದೆ ಈ ಬಗ್ಗೆ ಡಾಕ್ಟರ್ಸ್ ಏನು ಹೇಳಿದ್ದಾರೆ ಮೊದಲಿಗೆ ಅದನ್ನು ನೋಡೋಣ ಯೂಶಲಿ ಎವ್ರಿ ಇಯರ್ ಈ ಸೀಸನ್ ಬರುವಂಥ ವೈರಲ್ ಇನ್ಫೆಕ್ಷನ್ ಇದು ಟೆಂಪ್ರೇಚರು ಮತ್ತು ಇದರಿಂದ ವಾತಾವರಣದಿಂದಾಗಿ ಇದರ ಪ್ರಮಾಣ ಜಾಸ್ತಿ ಆಗಿದೆ ಆದರೆ ಇದು ಸೆಲ್ಫ್ ಲಿಮಿಟಿಂಗ್ ವೈರಲ್ ಇನ್ಫೆಕ್ಷನ್ ಕೆಲವೊಂದು ಟೆಸ್ಟ್ ಮಾಡಿದಾಗ H1N1 ಪಾಸಿಟಿವ್ ಬರ್ತಾವೆ ಅದರ ಸಂಖ್ಯೆನೂ ಜಾಸ್ತಿ ಇದೆ ಹೆಚ್ಚಿನ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಅಷ್ಟೇ ಸೀಮಿತ ಆಗಿದೆ ಲಂಗ್ ಇನ್ಫೆಕ್ಷನ್ ಜಾಸ್ತಿ ಕಂಡು ಬರ್ತಾ ಇಲ್ಲ ಲಂಗ್ ಇನ್ಫೆಕ್ಷನ್ ಇದ್ದರೂ ಅದು ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರ್ತಾ ಇದೆ ವರ್ಷಕ್ಕಿಂತ ಇದು ಭಾಳ ಏನು ಜಾಸ್ತಿ ಆಗಿಲ್ಲ ನಾವು ಟೆಸ್ಟ್ ಮಾಡೋ ಇದು ಜಾಸ್ತಿ ಆದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಆದರೆ OPD ಪೇಷಂಟ್ಗಳಿಗೆ ನಾವು ಹೆಚ್ಚಾಗಿ ಟೆಸ್ಟ್ ಮಾಡೋದಿಲ್ಲ ಅದನ್ನು ಆ ಥರ ಗೈಡ್ಲೈನ್ಸು ಇಲ್ಲ OPD ಪೇಷಂಟ್ಗಳಿಗೆ H1N1 ಚೆಕ್ ಮಾಡಬೇಕಂತ ವೈರಲ್ ಫೀವರ್ ತುಂಬ ಹೆಚ್ಚಿಗೆ ಆಗ್ತಿದೆ ಈಗ ಕೆಮ್ಮು ನೆಗಡಿ ಜ್ವರ ಎಲ್ಲರಿಗೂ ಬರ್ತಾ ಇದೆ ವಾತಾವರಣ ಕೋಲ್ಡ್ ಆಗಿರೋದ್ರಿಂದ ಆಗ್ತಾ ಇದೆ ನಾವು ಪೇಷಂಟ್ಸ್ ಬರ್ತಾ ಇದ್ದಾರೆ ನಾವು ಅವ್ರಿಗೆ ಎಲ್ಲರಿಗೂ ಚಿಕಿತ್ಸೆ ನೀಡಿ ಸಪ್ರೇಟ್ ಐಸೋಲೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ದೀವಿ ಪ್ಯಾನಿಕ್ ಆಗೋದೇನು ಜರೂರತ್ತಿಲ್ಲ ಸಿಂಪ್ಟಮ್ಸ್ ಕಂಡು ಬಂದರೆ ಫಸ್ಟ್ ಬಂದು ಚಿಕಿತ್ಸೆ ಪಡೀರಿ ಇದೇ ವಿಷಯವಾಗಿ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹಿಮಾಂಶು ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ಚಂದ್ರಮೌಳಿ ಅವರು ಸರ್ ನಮಸ್ಕಾರ ವೆಲ್ಕಮ್ ಟು ದ ಶೋ ಹಾಗೇನೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅರುಣಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಫಸ್ಟ್ ಚಂದ್ರಮೌಳಿ ಅವರೇ ನಿಮ್ಮಿಂದಲೇ ಆರಂಭ ಮಾಡ್ತೀನಿ ಯಾಕಂದ್ರೆ ಒಂದು ಸ್ಕೂಲಲ್ಲಿ ನೀವು ಇರೋದ್ರಿಂದ ಈಗ ಒಂದು ಮಗುಗೆ ಬಂದರೂ ಕೂಡ ಸ್ಕೂಲಲ್ಲಿ ಅದು ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಕಾರಣ ಇದೊಂದು ಸಾಂಕ್ರಾಮಿಕ ರೋಗ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಈ ಹಂದಿ ಜ್ವರ ಅಥವಾ H1N1 ಸೊ ಹಾಗಾಗಿ ಶಾಲೆಗಳಲ್ಲಿ ಗೈಡ್ಲೈನ್ಸ್ ಏನ್ ಕೊಟ್ಟಿದೆ ಸರ್ಕಾರ ಅಥವಾ ಆರೋಗ್ಯ ಇಲಾಖೆ ಅದನ್ನ ನಿಮ್ ಸ್ಕೂಲಲ್ಲಿ ಹೆಂಗ್ ಫಾಲೋ ಮಾಡ್ತಾ ಇದ್ದೀರಾ? ಎಸ್ ಮೇಡಮ್ ನಮ್ ಸ್ಕೂಲಲ್ಲಿ ಅಸೆಂಬ್ಲಿ ಅಂತ ಮುಂಚೆ ಮಾಸ್ ಅಸೆಂಬ್ಲಿ ಅಂತ ಇತ್ತು ಈಗ ಅಸೆಂಬ್ಲಿ ಕ್ಯಾನ್ಸಲ್ ಮಾಡಿದೀವಿ ವಿಂಗ್ ವೈಸ್ ಮತ್ತೆ ಗ್ರೂಪ್ ಅಲ್ಲಿ ಸ್ವಲ್ಪ ಮಕ್ಕಳು ಮಿಂಗಲ್ ಆಗೋದು ಅವಾಯ್ಡ್ ಮಾಡ್ತಾ ಇದೀವಿ ಫ್ರಮ್ ಲಾಸ್ಟ್ ಮಂಡೇ ಇಂದ ತುಂಬಾ ಜನ ಸ್ಟೂಡೆಂಟ್ಸ್ ಆಫ್ಟರ್ ರೈಟಿಂಗ್ ದ ಟೆಸ್ಟ್ ದೇ ವಾಂಟ್ ಟು ಗೋ ಬ್ಯಾಕ್ ಹೋಮ್ ತುಂಬಾ ಜನ ಮಕ್ಕಳು ಫ್ಲೂ ಇಂದ ಜ್ವರದಿಂದ ಸಫರ್ ಆಗ್ತಾ ಇದ್ದಾರೆ ಇವನ್ ಪೇರೆಂಟ್ಸ್ ಅಷ್ಟೇ ಸೊ ಹಾಗಾಗಿ ಏನ್ ಗೈಡ್ ಲೈನ್ಸ್ ಇದೆಯೋ ವಿಲ್ ಫಾಲೋ ಫಾರ್ ದಟ್ ಬಟ್ ಎಜುಕೇಶನ್ ಈಸ್ ಕಂಟಿನ್ಯೂಸ್ ಎಷ್ಟು ನಾವ್ ಹೇಳಿದ್ರು ಮಕ್ಕಳು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಟೀಚರ್ಸ್ಗೆ ಅವೇರ್ನೆಸ್ ತರಿಸ್ತೀವಿ ಮೇಯ್ನು ಅಂಡ್ ಆಲ್ ಟೀಚರ್ಸ್ ನೀಡ್ ಟು ಫಾಲೋ ಅಂಡ್ ವಿ ಆರ್ ಟ್ರೈಂಗ್ ಟು ಅವಾಯ್ಡ್ ಮಾಸ್ ಈಗ PT ಗೇಮ್ಸ್ ಇರ್ಬೋದು ಗ್ರೂಪ್ ಗೇಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕಂತ ಪ್ಲಾನ್ ಇದೆ ಫೈನ್ ಇದು ಓವರ್ ಆಲ್ ಸ್ಕೂಲ್ ಮಟ್ಟದ ಆಯ್ತು ಇನ್ನು ಕ್ಲಾಸಸ್ ವೈಸ್ ನಾವು ನೋಡ್ತಾ ಹೋಗೋದಾದ್ರೆ ಈಗ ಒಂದ್ ಮಗುಗೂ ಒಂದು ಕ್ಲಾಸ್ ರೂಮ್ ಅಲ್ಲಿ ಇದ್ರೆ ಅದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ ಮಕ್ಕಳಲ್ಲಿ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ
ಹಂಗಾಗಿ ಆ ಮಕ್ಕಳನ್ನ ಐಸೋಲೇಟ್ ಮಾಡಕ್ಕೂ ಆಗಲ್ಲ ಪಾಪ. ಮಕ್ಕಳು ಎಲ್ಲಿ ಮಾತು ಕೇಳ್ತಾರೆ, ಮತ್ತು ಅವರಿಗೆ ಇದ್ರ ಸೀರಿಯಸ್ನೆಸ್ ಪಾಪ ಅರ್ಥ ಆಗಲ್ಲ. ಅವ್ರನ್ನ ದೂರಿ ಪ್ರಯೋಜನ ಇಲ್ಲ, ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ರಜೆ ಕೊಡೋದು, ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡೋದಿರ್ಬೋದು, ಅಂದ್ರೆ ಅಂತ ಸಿವಿಯರ್ ಲೆವೆಲ್ ಏನಾದರೂ ನಾವು ತಲುಪಿದೀವ? ಇಲ್ಲ, ಆನ್ಲೈನ್ ಕ್ಲಾಸಸ್ ಅಂತ ಏನು ಪ್ಲಾನ್ ಮಾಡಿಲ್ಲ ಮೇಡಮ್. ಅಂಡ್ ಮೋರ್ ಓವರ್ ಬೋತ್ ವರ್ಕಿಂಗ್ ಪೇರೆಂಟ್ಸ್ ಇರೋದ್ರಿಂದ ಇವನ್ ಇಫ್ ದೇ ಆರ್ ನಾಟ್ ವೆಲ್ ಆಲ್ಸೋ ಮೆನಿ ಪೇರೆಂಟ್ಸ್ ಆರ್ ಸೆಂಡಿಂಗ್ ಫಾರ್ ದ ಸ್ಕೂಲ್. ಸೊ ಅದೊಂದು ಸಮಸ್ಯೆ. ಮತ್ತೆ ನಾವು ಪೇರೆಂಟ್ಸ್ಗೆ ಅವೇರ್ನೆಸ್ ತುಂಬಾ ಮುಖ್ಯ ಆಗಿರುತ್ತೆ. ಕರೆಕ್ಟ್. ಫೈನ್. ಚಂದ್ರಮೌಳಿ ಅವರೇ, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಡಾಕ್ಟರ್ ಅರುಣ ಅವರೇ, ಸೊ ಈಗ OPDಗೆ ತುಂಬಾ ಜನ ಸಿಂಪ್ಟಮ್ಸ್ ಇರೋರು ಬರ್ಬೋದು. ಅವರಲ್ಲಿ H1N1 ಇದೆ ಅಂತ ಹೇಳಿ ಎಲ್ರಿಗೂ ಟೆಸ್ಟ್ ಮಾಡೋದು ಅದು ಸಾಧ್ಯ ಇಲ್ಲದ ಮಾತು. ಸ್ಟಿಲ್ ಯಾವ ಕಂಡೀಷನ್ ಅಲ್ಲಿ H1N1 ಟೆಸ್ಟ್ಗೆ ಒಳಪಡಬೇಕಾಗತ್ತೆ, ಎಸ್ಪೆಷಲಿ ಮಕ್ಕಳ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಫಸ್ಟ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ಮಿಕ್ಕ ಏಜ್ ವೈಸ್ ನಾವು ಮಾತಾಡ್ತಾ ಹೋಗೋಣ. ಮ್ಯಾಮ್, ಈಗ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬೇಕಾ ಬೇಡವಾ? ಅವ್ರ ಎಜುಕೇಶನ್ ಬಗ್ಗೆ ಫಸ್ಟ್ ಚಿಂತೆ ಆಗುತ್ತೆ. ಇವಾಗಂತೂ ಒಂದು ಸಣ್ಣ ಜ್ವರ, ಶೀತ, ಕೆಮ್ಮು, ನೆಗಡಿ ಬಂದರೆ ವಾರಗಟ್ಟಲೆ ಅದು ಇರುತ್ತೆ. ಫಸ್ಟ್ H1N1 ಟೆಸ್ಟ್ ಯಾವಾಗ ಮಾಡಿಸ್ಬೇಕು ಮಕ್ಕಳಲ್ಲಿ? ಫಸ್ಟ್ ಆಫ್ ಆಲ್ H1N1 ನೀವು ಹೇಳ್ದಂಗೆ ಸ್ವೈನ್ ಫ್ಲೂ ಅಂದರೆ ಫಸ್ಟಲ್ಲಿ 2009 ಇದು ಪಿಗ್ ಮೂಲಕ, ಹಂದಿ ಮೂಲಕ ಬಂದಿರುವಂತ ಒಂದು ವ್ಯಾಧಿ ಇದು. ಆಮೇಲೆ ಏನಾಯ್ತು, ಅದು ಹಂದಿಯಿಂದ ಹೋಗಿ ಮತ್ತೆ ಮನುಷ್ಯರಲ್ಲಿ ಬರ್ಲಿಕ್ಕೆ ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಯ್ತು ವೈರಸ್. ಸೊ ಈಗ ಬೇಸಿಕಲಿ ಇದು ಹಂದಿ ಮತ್ತೆ ಬರ್ಡ್ ಮತ್ತೆ ಹ್ಯೂಮನ್ ವೈರಸ್ಗಳು ಕಲಿತು ಒಂದು ಪ್ರತಿ ವರ್ಷ ಬರುವಂತ ಸಾಮಾನ್ಯ ಕಂಟೇಜಿಯಸ್ ಫ್ಲೂ, ಏನ್ ಇನ್ಫ್ಲೂಯೆನ್ಸಾ ಎ ವೈರಸ್, ಬಿ ವೈರಸ್ ಅಂತೀವಲ್ಲ, ಹಾಗೆ ಇದು ಕೂಡ ನಮ್ಗೆ H1N1 ಕೂಡ ಅದೇ ಸಿಂಪ್ಟಮ್ಸ್ ಅಲ್ಲಿ ಬಂದು ಹೋಗಿದೆ. ಈಗ ಒಂದೇ ಸರಿ ಬಂದು ಸೀರಿಯಸ್ ಮಾಡುವಂತ ಕಾರಣ ಅಂತ ಏನು ಅವಶ್ಯಕತೆ ಈ ವೈರಸ್ ಅಲ್ಲಿ ಕಾಣ್ತಾ ಇಲ್ಲ ನಮ್ಗೆ. ಅದರಿಂದ ಭಯಪಡುವ ಅವಶ್ಯಕತೆನೂ ಕಾಣ್ತಾ ಇಲ್ಲ. ಬಟ್ ಯಾರು ಇದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಫ್ಲೂ ಬರುತ್ತೆ, ಒಂದು ವಾರ ಇರುತ್ತೆ, ಹೋಗುತ್ತೆ. ಈ H1N1 ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೆಮ್ಮು ಬರ್ಬೋದು, ಮೈಕೈ ನೋವು ಬರ್ಬೋದು, ವೀಕ್ನೆಸ್, ಫೆಟಿಗ್ ಬರ್ಬೋದು. ಆಮೇಲೆ ಇದನ್ನ ಇನ್ನೊಬ್ಬರಿಗೆ ಜಲ್ದಿ ಹರಡುತ್ತೆ. ಸೊ ಈಗ ಮಕ್ಕಳು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಗ್ರೂಪ್ಸ್ ಅಂತೀವಿ ನಾವು. ಯಾರ ಹತ್ರ ಬಹಳ ಭಯಪಡ್ಬೇಕಂದ್ರೆ ಒಂದು ಮಕ್ಕಳಲ್ಲಿ, ಇನ್ನೊಂದು ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ, ಇನ್ನೊಂದು ವಯಸ್ಸಾದವರಲ್ಲಿ, ಅಂದ್ರೆ 75 ವರ್ಷದವರು, 65 ವರ್ಷದವರು, ಹಾಗೆ ಇಮ್ಯುನೋ ಕಾಂಪ್ರಮೈಸ್ ಅಂತೀವಲ್ಲ, ಯಾವ ಪೇಷಂಟ್ಸ್ ಇಮ್ಯುನೋ ಸಪ್ರೆಸೆಂಟ್ ಡ್ರಗ್ಸ್ ತಗೊಳ್ತಾರೋ, ಹಾಗೆ ಕ್ಯಾನ್ಸರ್ ವ್ಯಾಧಿಯಿಂದ ಬಳಲ್ತಾ ಇರ್ತಾರೋ, ಏಡ್ಸ್ ವ್ಯಾಧಿಯಿಂದ ಇರ್ತಾರೋ, ಅಂತವರೆಲ್ಲರಿಗೆ ಇದು 10 ಪಟ್ಟು ಜಾಸ್ತಿ ಆಗೋ ಸಂಭಾವನೆ ಇರುತ್ತೆ. ಪರ್ಟಿಕ್ಯುಲರ್ಲಿ ನಮಗೆ ಪ್ರೆಗ್ನೆಂಟ್ ಪೇಷಂಟ್ಸ್ ಬಹಳ ಮುಖ್ಯ, ಹಂಗೆ ಮಕ್ಕಳಲ್ಲೂ ಸಹ. ಸಿಂಪಲ್ ಆಗಿ ಸ್ವೈನ್ ಫ್ಲೂಗೆ ಒಂದು ವ್ಯಾಕ್ಸಿನ್ ಇದೆ, ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಇದೆ. ಅದೊಂದು 1 ಶಾಟ್ ತಗೊಂಡ್ಬಿಟ್ರೆ ಅದು ಎಲ್ಲ ಇನ್ಫ್ಲುಯೆನ್ಸಾ ಫ್ಲೂ ವೈರಸ್ಗಳನ್ನ ಪ್ಲಸ್ ಈ ಸ್ವೈನ್ ಫ್ಲೂ ಕೂಡ ಕವರ್ ಮಾಡುತ್ತೆ. ಸೊ ಇದೊಂದು ನಾವೆಲ್ಲರಿಗೂ, ನಮ್ಗೆ ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ಪೇಷಂಟ್ಸ್ ನಾವು ಕೊಡ್ತೀವಿ. ಈ ಫ್ಲೂ ಸೀಸನ್ ಮಾತ್ರ ಪ್ರಿವೆಂಟ್ ಮಾಡ್ಲಿಕ್ಕೆ ಪರ್ಟಿಕ್ಯುಲರ್ಲಿ ಕೊಡ್ತೀವಿ. ಹಾಗೆ ಮಕ್ಕಳಿಗೆ ಕೂಡ ವ್ಯಾಕ್ಸಿನ್ ಕೊಡ್ತಾರೆ. ಹಾಗೆಯೇ ಒಂದು ಪೇರೆಂಟ್ಸ್ ಹತ್ಕೊಳ್ಬೇಕು, ಎನಿ ಫೀವರ್, ಕೋಲ್ಡ್, ಕಾಫ್ ಸಾಮಾನ್ಯ ಎಲ್ಲರಿಗೂ ಬರುತ್ತೆ. ಯಾವ್ದು ಜಲ್ದಿ ಕಮ್ಮಿ ಆಗ್ತಾ ಇಲ್ಲ, ಯಾವ ಕಾಫ್ ಜಲ್ದಿ ಕಮ್ಮಿ ಆಗ್ತಾ ಇಲ್ಲ, ಮಕ್ಕಳು ಸುಸ್ತಾಗಿದ್ದಾರೆ ಅಂತ ಅವ್ರು ನೋಡ್ಕೊಂಡು ಇವರು ಡಾಕ್ಟರ್ ಹತ್ರ ಅಡ್ವೈಸ್ ತಗೊಂಡು ಸ್ವಲ್ಪ ಮನೇಲಿ ಇಟ್ಕೊಬಹುದು, ಒಳ್ಳೇದು. ಬೆಸ್ಟ್ ಥಿಂಗ್ ಆಫ್ ಪ್ರಿವೆನ್ಷನ್ ಇಸ್ ಟು ಐಸೋಲೇಟ್ ಯುವರ್ ಸೆಲ್ಫ್ ಇನ್ ದ ಹೌಸ್ ಫಾರ್ ಸಮ್ ಡೇಸ್. ಒಂದ್ ವೇಳೆ ಹೋಗ್ಬೇಕಾದ್ರೆ ಸ್ಕೂಲು ಎಕ್ಸಾಮ್ ಇದೆ ಹಂಗೇನಿದೆ, ಒಂದು ಮಾಸ್ಕ್ ಹಾಕೊಂಡು ಮಕ್ಕಳು ಹೋಗಿ ಅಷ್ಟು ಮಾತ್ರ ಬಂದು ಬರೋದು ಒಳ್ಳೇದು. ಹಾಗೆ ಸ್ಕೂಲ್ಸ್ ಅಲ್ಲಿ ಕೂಡ ಸ್ವಲ್ಪ ನೋಡ್ಕೊಂಡು ಸಿಕ್ಕಿರೋ ಮಕ್ಕಳನ್ನ ಏದಾದ್ರು ಪೇರೆಂಟ್ಸ್ಗೆ ವಾಪಸ್ ಕಳ್ಸೋದು ಅಥವಾ ಸ್ವಲ್ಪ ಐಸೋಲೇಟ್ ಮಾಡೋದು ಮಾಡಿದ್ರೆ ಐ ಥಿಂಕ್ ಸ್ವಲ್ಪ ನಾವು ವಿ ಕ್ಯಾನ್ ಕಟ್ ಡೌನ್ ಆನ್ ದ ಸ್ಪ್ರೆಡ್ ಆಫ್ ದ ಇನ್ಫೆಕ್ಷನ್ ಅನ್ಸುತ್ತೆ ನನಗೆ. ಇತ್ತೀಚೆಗೆ ಮಕ್ಕಳಲ್ಲಿ ಮತ್ತೊಂದು ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ, ಈ ಹ್ಯಾಂಡ್, ಮೌತ್ ಮತ್ತೆ ಫುಡ್ ಗಳಲ್ಲಿ ಅಲರ್ಜಿಗಳಾಗೋದು. ಅದು ಇವಾಗ ಜಾಸ್ತಿ ಆಗ್ತಾ ಇದೆ ಡ್ಯೂ ಟು ಕಂಟಾಮಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ಈಗ ವಾಟ್ ಇಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ವೈರಲ್ ಫೀವರ್, H1N1 ಮತ್ತೆ ಈಗ ನಾನು ಹೇಳಿದ್ನಲ್ಲ ಹ್ಯಾಂಡ್, ಫೀಟ್ ಮತ್ತೆ ಮೌತ್ ಅಲ್ಸರ್ ಅಥವಾ ಆ ಡಿಸೀಸ್ ಇನ್ಫೆಕ್ಷನ್ಗೆ? ಈಗೀಗ ನಾವು ನೋಡ್ತಾ ಇದೀವಿ ಸ್ವಲ್ಪ ಪರ್ಟಿಕ್ಯುಲರ್ಲಿ ಹ್ಯಾಂಡ್ ಅಂಡ್ ಫುಟ್ ಮೌತ್ ಡಿಸೀಸ್ ಅಂತ ಬರುತ್ತೆ. ಅದ್ರೊಳಗೆ ಸ್ವಲ್ಪ ಅಲ್ಸರ್ಸ್ ಆಗುತ್ತೆ, ಫೀವರ್ ಬರುತ್ತೆ, ಮಕ್ಕಳಿಗೆ ಬಹಳ ಒಳಗಡೆ ಬಾಯಿಯಲ್ಲಿ ಬಹಳ ಅಲ್ಸರ್ಸ್ ಇರುತ್ತೆ. ಬಟ್ H1N1 ಇಸ್ ಜಸ್ಟ್ ಅ ರೆಸ್ಪಿರೇಟರಿ ಇಲ್ನೆಸ್, ಅಂದ್ರೆ ಕೋಲ್ಡ್, ಕಾಫ್, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಅಂದ್ರೆ ಲಂಗ್ಸ್ ತನ ಹೋಗೋದು ಬಹಳ ಕಮ್ಮಿ, ಥ್ರೋಟ್ ತನ ಬರುತ್ತೆ. ಕೆಲವರಿಗೆ ವೀಕ್ ಇಮ್ಯುನಿಟಿ ಕಮ್ಮಿ ಇದೆ, ಸ್ವಲ್ಪ ನ್ಯೂಟ್ರಿಷನ್ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಕೆಮ್ಮಾಗಿ, ನಿಮೋನಿಯಾ ಆಗಿ, ಮತ್ತೆ ಬೇರೆ ಸಿಕ್ವೆಲೆಗೂ ಹೋಗ್ಬೋದು. ಆಮೇಲೆ ಕ್ಯಾನ್ ಗೋ ಅಪ್ ಟು ಲೈಫ್ ಥ್ರೆಟನಿಂಗ್, ಬಟ್ 1% ಅಲ್ಲಿ ಮಾತ್ರ. ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಕೇರ್ ತಗೊಂಡು ರೆಸ್ಟ್ ಕೊಟ್ಟು ಸ್ವಲ್ಪ ಆಂಟಿ ಫ್ಲೂ ವೈರಲ್ ಕೊಟ್ಬಿಟ್ರೆ ಅದು ಸರಿಯಾಗುತ್ತೆ, ಏನ್ ಪ್ರಾಬ್ಲಮ್ ಏನಿಲ್ಲ. ಇದು ಆದ್ರೂ ಅಷ್ಟೇ ಸೆಲ್ಫ್ ಲಿಮಿಟಿಂಗ್ ಇದೆ ಇದಕ್ಕೆ. ಬಟ್ ಏನಂದ್ರೆ ಸಫರ್ ಆಗ್ತಾರೆ ಮಕ್ಕಳು ಅಷ್ಟೇ ಅದರಿಂದ ಕೂಡ, ಅದು ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಷ್ಟೇ.
ಈಗ So ಮನೇಲಿ basically ಮಕ್ಕಳ both are ಆರೈಕೆ ಹೆಂಗ್ ಮಾಡ್ಬೇಕು ಮ್ಯಾಮ್? ಯಾಕಂದ್ರೆ ಈಗ ಒಂದ್ ಮಗು ಇದ್ರೆ ಓಕೆ, ಈಗ ಮನೇಲಿ ಎರಡಕ್ಕಿಂತ ಜಾಸ್ತಿ ಮಕ್ಳು ಇರ್ತಾರೆ ಅಂತ ಅಂದ್ಕೊಳ್ಳೋಣ, ಜಾಯಿಂಟ್ ಫ್ಯಾಮಿಲಿ ಅಥವಾ ಅದೇ ಪೇರೆಂಟ್ಸ್ಗೆ 2 ಮಕ್ಳಿದ್ರೆ, ಸೊ ಮನೇಲಿ ಹೆಂಗ್ ಕೇರ್ ತಗೋಬೇಕಾಗುತ್ತೆ? ಒಂದ್ ಮಗುಗೆ ಇವಾಗ H1N1 ಬಂದಿರುತ್ತೆ ಅಥವಾ ಜ್ವರ ಇರುತ್ತೆ, ಹೆಂಗ್ ಕೇರ್ ತಗೋಬೇಕು? ಯೂಶಲಿ ಫಸ್ಟ್ ಮಗುಗ್ ಬಂದ್ರೆ ಯೂಶಲಿ ವಿತ್ ಎನ್ ಡೇ ಅಂದ್ರೆ ತಂದೆ ತಾಯಿ ಹತ್ಕೊಬೋದ್ರೊಳಗೆ ಇದೊಂದ್ ಮಗುಗೂ ಬರೋ ಸಂಭಾವನೆ ಇದೆ. ಯಾಕಂದ್ರೆ H1N1 ನಾಟ್ ಲೈಕ್ ಕೋವಿಡ್, ಇಟ್ ಕಮ್ಸ್ ಫಾಸ್ಟ್. ಅಂದ್ರೆ 1 ದಿನ 2 ದಿನದಲ್ಲೇ ನಿಮ್ಗೆ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಮೇ ಬಿ ಕೋವಿಡ್ ಟೇಕ್ಸ್ ಲಿಟಲ್ ಮೋರ್ ಲಾಂಗರ್ ಟೈಮ್, ಬಟ್ ಇದು ಜಲ್ದಿನೇ ಬಂದ್ಬಿಡುತ್ತೆ. ಸೊ ಫಸ್ಟ್ ಅಲ್ಲೇ ಸ್ವಲ್ಪ ನೆಗಡಿ ಶೀತ ಆದ್ರೆ ಸ್ವಲ್ಪ ಮಕ್ಕಳನ್ನ ಐಸೋಲೇಟ್ ಮಾಡಿ, ಆದ್ರೆ ಆದಷ್ಟು ಆ ಮಗುನ ಆಟ ಆಡ್ಕೊಳ್ಳಿಕ್ಕೆ, ತಿನ್ಲಿಕ್ಕೆ, ಮಲ್ಕೊಳ್ಳಿಕ್ಕೆ ಒಂದೇ ರೂಮಲ್ಲಿ ಬಿಡಬೇಡಿ. ಫಸ್ಟ್ ಥಿಂಗ್ ದಟ್ಸ್ ದ ಸಿಂಪ್ಲೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಆಮೇಲೆ ಮಕ್ಕಳಂದ್ರೆ ಮಾಸ್ಕ್ ಹಾಕೋಬಹುದು ಕಷ್ಟನೇ ಅವರು. ಸೊ ಐ ಥಿಂಕ್ ಬೆಸ್ಟ್ ಈಸ್ ಸಪರೇಟ್ ರೂಮ್ಸ್ ಅಲ್ಲಿ ಇಟ್ಟು ಸ್ವಲ್ಪ ನೋಡ್ಕೊಂಡ್ರೆ ಆಗುತ್ತೆ. ಬಟ್ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಪ್ರಿವೆಂಟ್ ಮಾಡೋದು ಕಷ್ಟ ಆಗುತ್ತೆ ಮನೆಯಲ್ಲಿ ಇದ್ರೆ. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ ಒಂದ್ ಮಗುಗೆ ಏನೋ ವೈರಲ್ ಫೀವರ್ ಫ್ಲೂ ಬಂದಿದೆ ಅನ್ನೋದ್ರೊಳಗೆ ಇನ್ನೊಂದು ಮಗುಗೆ ಬಂದ್ಬಿಟ್ಟಿರುತ್ತೆ ಸೆಕೆಂಡ್ ಡೇಗೆ. ಸೊ ಅದ್ರಲ್ಲಿ ಒಂದ್ವೇಳೆ ಇಬ್ರಿಗೂ ಬಂದ್ರೆ ಒಂದೇ ರೂಮಲ್ಲಿ ಅವ್ರು ಸಪರೇಟ್ ಆಗಿ ಇಟ್ಕೊಂಡು ಅವ್ರನ್ನ ಆರೈಕೆ ಮಾಡೋದು. ಅಂಡ್ ನಾವು ಸ್ವಲ್ಪ ಪೇರೆಂಟ್ಸ್, ಇಫ್ ಚಿಲ್ಡ್ರನ್ ಕಾಂಟ್ ವೇರ್ ಮಾಸ್ಕ್, ವಿ ಕ್ಯಾನ್ ವೇರ್ ಮಾಸ್ಕ್. ನಾವು ಮಾಸ್ಕ್ ಹಾಕೊಂಡು ಅವ್ರ ಹತ್ರ ಹೋಗಿ ಆರೈಕೆ ಮಾಡೋದು ಉತ್ತಮ. ಸೊ ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಿವೆಂಟ್ ಅವರ್ ಸೆಲ್ಸ್. ಈಗ ಎಲ್ಲರೂ ಫ್ಲೂ ಬಿದ್ಬಿಟ್ರೆ ಮನೇಲಿ ಆರೈಕೆ ಮಾಡೋರು ಯಾರು ಇರ್ತಾರೆ? ಹಾಗೆ ಮ್ಯಾಮ್ ಪ್ಲೀಸ್ ಬಿ ಆನ್ಲೈನ್. ನಿಮ್ಮ ಹತ್ರ ಮಾತಾಡ್ತಾ ಹೋಗ್ತೀನಿ. ಚಂದ್ರಮೌಳಿ ಸರ್, ಇವಾಗ ಗೈಡ್ಲೈನ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ, ಮತ್ತೆ ಮ್ಯಾಮ್ ಕೂಡ ಒಂದಿಷ್ಟು ಟಿಪ್ಸ್ ಅನ್ನ ಕೊಡ್ತಾ ಇದ್ರು ಸ್ಕೂಲ್ಗಳಲ್ಲಿ, ಮನೆಗಳಲ್ಲಿ ಹೆಂಗೆ ಮಕ್ಕಳ ಆರೈಕೆ ಮಾಡಬೇಕು ಈ ಜ್ವರ ಇರ್ಬೋದು ಅಥವಾ H1N1 ಬಂದಂತ ಸಂದರ್ಭದಲ್ಲಿ ಅಂತ. ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ವಾರಗಟ್ಲೆ ಮಕ್ಳಿಗೆ ರಜಾ ಹಾಕ್ಸಕ್ಕಾಗಲ್ಲ. ನೀವಂದ್ರಿ ಬೋತ್ ಪೇರೆಂಟ್ಸ್ ವರ್ಕಿಂಗ್ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ರು ಅನಿವಾರ್ಯವಾಗಿ ಅವ್ರ ಹತ್ರ ಆಪ್ಷನ್ ಇಲ್ಲದೆ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳಿ. ಸೊ ಅಂತ ಟೈಮ್ನಲ್ಲಿ ಮಾಸ್ಕ್ ಕಡ್ಡಾಯ. ಮತ್ತೆ ಮ್ಯಾಮ್ ಹೇಳ್ತಾ ಇದ್ರು ವ್ಯಾಕ್ಸಿನೇಷನ್ ಫೆಸಿಲಿಟೀಸ್ ಕೂಡ ಇದಾವೆ, ಅದನ್ನ ತಗೊಂಡ್ರೆ ಇಂಥ ರೋಗಗಳಿಂದ ನಾವು ಮುಕ್ತಿಯನ್ನ ಹೊಂದಬಹುದು ಅಂತ ಹೇಳಿ. ನಿಮ್ ಸ್ಕೂಲಲ್ಲಿ ಅಂತದೇನಾದ್ರು ಐಡಿಯಾಸ್ ಇದೆಯಾ ಸರ್? ಇಲ್ಲ, ನಮ್ ಸ್ಕೂಲಲ್ಲಿ ಆತರ ಏನು ಇನ್ಸಿಡೆಂಟ್ಸ್ ಆಗಿಲ್ಲ ಮೇಡಮ್. ಎಲ್ಲಾ ಸ್ಟೂಡೆಂಟ್ಸ್ ಬರ್ತಾ ಇದಾರೆ. ಅಂಡ್ ಮೋರ್ ಓವರ್ ಯಾರಿಗ ಹುಷಾರಿಲ್ವೋ ನಾವು ಅವ್ರಿಗೆ ಅಲೋ ಮಾಡ್ತಾ ಇಲ್ಲ, ಪೇರೆಂಟ್ಸ್ಗೆ ಹೇಳ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾ ಇದೀವಿ. ಮತ್ತೆ ತುಂಬಾ ಜನ ಪೇರೆಂಟ್ಸ್ ಅಲ್ಲಿ ಒಂದು ಆತಂಕ ಇರುತ್ತೆ, ಒಬ್ರಿಗೆ ಬಂದ್ಬಿಟ್ರೆ ನಮ್ಮ ಮಗುಗೂ ಎಲ್ಲಿ ಬರುತ್ತಪ್ಪ, ನಾವ್ ಇಷ್ಟು ಕೇರ್ ಮಾಡಿ ಏನ್ ಪ್ರಯೋಜನ, ಸ್ಕೂಲಿಂದ ತರ್ತಾರೆ ಈ ವೈರಸ್ಗಳನ್ನ ಅಂತ ಒಂದು ಆತಂಕ ಇರುತ್ತೆ. ಸೊ ಹಂಗಾಗಿ ಇಡೀ ಸ್ಕೂಲ್ ನ ಸ್ಯಾನಿಟೈಸ್ ಮಾಡಿ ಅನ್ನೋದು, ಕ್ಲೀನ್ ಮಾಡಿ ಅಂತ ಹೇಳೋದು, ಇಂಥದ್ದೆಲ್ಲ ಒಂದು ಪ್ರೆಷರ್ ಏನಾದ್ರು ಇದೆಯಾ ನಿಮಗೆ? ಇನ್ಸಿಡೆಂಟ್ಸ್ ಇನ್ನು ಸೋ ಫಾರ್ ದೇರ್ ಇಸ್ ನೋ ಸಿಚುವೇಶನ್ ಲೈಕ್ ದಟ್ ಮೇಡಮ್. ಏನಾಗುತ್ತೆ, ದಿಸ್ ಇಸ್ ಕಾನ್ಫಿಡೆನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನಾವು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ತರಿಸ್ಬೇಕು. ಮತ್ತೆ ಯಾವ ಟು ಕ್ರಿಯೇಟ್ ಅವೇರ್ನೆಸ್. ಗ್ರೂಪಿಸಮ್ ಮತ್ತೆ ಈ ಸೋಷಿಯಲ್ ಮೀಡಿಯಾ ಇದ್ರಲ್ಲೆಲ್ಲ ಏನಾಗುತ್ತೆ, ಜಾಸ್ತಿ ಯೋಚನೆ ಮಾಡಿದಾಗ ಅದು ಅಫೆಕ್ಟ್ ಆಗುತ್ತೆ. ಬಟ್ ಪ್ರಿವೆನ್ಷನ್ ಈಸ್ ಇಟ್ಸ್ ಗುಡ್. ಈ ಕ್ಲೆನ್ಲಿನೆಸ್ ಬಗ್ಗೆ ಮಕ್ಕಳಲ್ಲಿ ಇಂಥ ಟೈಮ್ನಲ್ಲಿ ಎಷ್ಟು ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡ್ತೀರಾ ಸರ್? ಪ್ರತಿದಿನ ಅದ್ರ ಬಗ್ಗೆ ಪಾಠ ಮಾಡ್ತೀರಾ ಇಲ್ಲ ಅಂತಲ್ಲ, ಹೆಲ್ತ್ ಟಿಪ್ಸ್ಗಳನ್ನ ಕೊಡ್ತೀರಾ ಇಲ್ಲ ಅಂತಲ್ಲ, ಬಟ್ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ? ಬಟ್ ನಮ್ಮಲ್ಲಿ ನಾಟ್ ಓನ್ಲಿ ಡ್ಯೂರಿಂಗ್ ದಿಸ್ ಟೈಮ್, ಎವ್ರಿ ಟೈಮ್ ಯೂಸ್ ಟು ಫಾಲೋ. ಸೊ ದ ಕಮಿಟಿ ಇಸ್ ದೇರ್. ಹಾಗಾಗಿ ಕ್ಲೀನ್ಲಿನೆಸ್ ಮತ್ತೆ ಲಂಚ್ ಬಿಫೋರ್ ವಾಷಿಂಗ್ ಹ್ಯಾಂಡ್ಸ್ ಇದೆಲ್ಲ ಫಾಲೋ ಮಾಡ್ತಾರೆ ಮೇಡಮ್ ಮಕ್ಕಳೆಲ್ಲ. ಯಾಕಂದ್ರೆ ನಾವು ಅದು ಸಿಚುವೇಶನ್ ಇದ್ದಾಗ ಅಷ್ಟೇ ಅಲ್ಲ, ಎಲ್ಲಾ ಟೈಮಲ್ಲೂ ಮಾಡ್ಬೇಕಾಗುತ್ತೆ. ಅದರ್ವೈಸ್ ಸ್ಟೂಡೆಂಟ್ಸ್ ವಿಲ್ ನಾಟ್ ಫಾಲೋ. ಕರೆಕ್ಟ್. ಫೈನ್ ಸರ್. ಇವಾಗ ಒಂದ್ ವೇಳೆ ಮಗುಗೆ ಜ್ವರ ಬಂತು ಅಂತ ಟೈಮ್ನಲ್ಲಿ ನೀವೇನಾದ್ರೂ ಪೇರೆಂಟ್ಸ್ ಪ್ರಿಫರ್ ಮಾಡ್ತಾ ಇದ್ದೀರಾ H1N1 ಟೆಸ್ಟ್ ನ ಪರ್ಟಿಕ್ಯುಲರ್ ಆಗಿ ಮಾಡಿಸಿ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಿ ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು? ಹೌದು, ಇಲ್ಲ, ಸೋ ಫಾರ್ ವಿ ಆರ್ ನಾಟ್ ಕನ್ವೇಡ್. ಬಟ್ ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಆಲ್ಸೋ ಎಜುಕೇಟೆಡ್ಸ್. ಅವ್ರಿಗೂ ಆತಂಕ ಇರುತ್ತೆ. ಎಷ್ಟೋ ಜನ ಮಕ್ಕಳು 2-3 ಡೇಸ್ ಲೀವ್ ತಗೊಂಡಿದ್ದಾರೆ. ಇವನ್ ನಾಟ್ ಓನ್ಲಿ ಸ್ಕೂಲ್ ಅಲ್ಲಿ, ಕಾಲೇಜಲ್ಲೂ ಆಗಿದೆ. ಲಾಸ್ಟ್ ವೀಕ್ ಎಲ್ಲ ಕಾಲೇಜಲ್ಲೂ ಮಕ್ಕಳು 1 ವೀಕ್ ಗಟ್ಲೆ ಬಂದಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ, ಕಂಟಿನ್ಯೂಸ್ ಫೀವರ್ ಅಂತ ಹೇಳಿದ್ರು. ಅದನ್ನ ಮಾನಿಟರ್ ಮಾಡ್ತಾ ಇದೀವಿ ಮೇಡಮ್, ಸ್ಕೂಲು ಮತ್ತೆ ಕಾಲೇಜ್ ಲೆವೆಲ್ ಅಲ್ಲೆಲ್ಲ. ಸೊ ಈಗ ನಿಮ್ ಸ್ಕೂಲಲ್ಲಿ ಎಷ್ಟನೇ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ? ಪ್ರೀ ನರ್ಸರಿ ಟು PU, ಕಾಂಪೋಸಿಟ್ PU ಕಾಲೇಜ್. ಓಕೆ. ಈಗ ಪ್ರೀ ನರ್ಸರಿ ಅಂತ ಬಂದಾಗ ತೀರಾ ಚಿಕ್ಕ ಮಕ್ಕಳು, ಅವರಲ್ಲಿ ಹೆಚ್ಚಿನ ನಿಗಾ ಇಡಬೇಕಾಗತ್ತೆ. ಸೊ ಅವ್ರನ್ನ ಸೆಪರೇಟ್ ಕ್ಯಾಟಗರಿ ಅಂತ ನಾವು ಇಂಥ ರೋಗಗಳು ಬಂದಂತ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಸೊ ಅವ್ರ ಕೇರ್ ಹೆಂಗಿದೆ ಸರ್ ಸ್ಕೂಲಲ್ಲಿ? ಇಲ್ಲ, ಆತರ ನಮ್ಮಲ್ಲಿ ಯಾವ್ದು ಕೇಸಸ್ ಆಗಿಲ್ಲ. ಬಟ್ ಫೀವರ್ ಇಶ್ಯೂಸ್ ಇದ್ದರು ಯಾರು ಬರ್ತಾ ಇಲ್ಲ ಮಕ್ಕಳು.
ಫೈನ್ ಸರ್. ಹಾಗೆ ಸಂಪರ್ಕದಲ್ಲಿ ಡಾಕ್ಟರ್ ಅರುಣ ಅವರೇ, ಇವಾಗ ತೀರಾ ಚಿಕ್ಕ ಮಕ್ಕಳಲ್ಲಿ ತುಂಬಾ ಕೇರ್ನ ಅಗತ್ಯ ಇರುತ್ತೆ, ಮತ್ತೆ ಅವ್ರನ್ನ ಶಾಲೆಗೆ ಕಳ್ಸಕ್ಕೆ ಪೋಷಕರಲ್ಲೂ ಒಂದು ಆತಂಕ ಇರುತ್ತೆ. ಈಗ ತುಂಬಾ ಕೇಸಸ್ಗಳನ್ನ ನಾವು ನೋಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಅವಳಿಗೆ ಜ್ವರ ಬಂತು, ನೋಡಿದ್ರೆ ಅವ್ರ ಕ್ಲಾಸಲ್ಲೇ 10 ಜನಕ್ಕೆ ಈಗ ಜ್ವರ ಬಂದಿದೆ. ಹಾಗಾಗಿ ನಮ್ಗೊಂದು ಆತಂಕ ಇರುತ್ತೆ, ಇಡೀ ಸ್ಕೂಲ್ನ ಸ್ಯಾನಿಟೈಸ್ ಮಾಡಿಸಿ ಅಥವಾ ನಮ್ಮ ಮಕ್ಳನ್ನ ಕಳಿಸ್ಬೇಕಾದ್ರೆ ನಮಗೊಂದು ಅಶೂರೆನ್ಸ್ ಕೊಡಿ ಅಂತ ನಾವು ಕೇಳ್ತೀವಿ. ಆಸ್ ಎ ಪೇರೆಂಟ್ಸ್ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಮತ್ತೊಂದು ಆತಂಕನೂ ಇರುತ್ತೆ. ಸೊ ಹಾಗಾಗಿ ತೀರಾ ಚಿಕ್ಕ ಮಕ್ಕಳು ಇರುವಂತ ಸ್ಕೂಲ್ಗಳಲ್ಲಿ ಪ್ರಿಕಾಷನರಿ ಮೆಷರ್ಸ್ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ನಮ್ಮ ಮಕ್ಕಳೇ, ನಮ್ಮ ರಿಲೇಟಿವ್ಸ್ ಮಕ್ಕಳು, ಅವ್ರನ್ನ ನೋಡ್ತಾ ಇದ್ದೀನಿ. ಒಬ್ಬರಿಗೆ ಫೀವರ್ ಬಂದ್ರೆ ಆ ಸ್ಕೂಲಲ್ಲಿ ಎಲ್ಲ 15, 20, 100 ಜನ ಎಷ್ಟು ಜನ ಇದ್ರು ಫೀವರ್ ಬರ್ತಾ ಇದೆ. ಅಷ್ಟು ಕಂಟೇಜಿಯಸ್ ಇದು. ಪ್ರಾಬ್ಲಮ್ ಈಸ್ ಇಟ್ಸ್ ಫ್ರಮ್ ದ ಪೇಷಂಟ್ ಟು ಪೇಷಂಟ್. ಅದು ಒಂದು ಮಗುವಿಂದ ಇನ್ನೊಂದು ಮಗು ಹೋಗುತ್ತೆ. ಅವ್ರಿಗೆ 2 ತರ, ಒಂದು ಅವರು ನಗ್ತಾರೆ, ಮಾತಾಡ್ತಾರೆ, ಕೆಮ್ತಾರೆ, ಸ್ನೀಸ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಆ ಡ್ರಾಪ್ಲೆಟ್ಸ್ ಹೋಗಿ ಒಂದು ಮಗು ಮೇಲೆ ಬಿದ್ದ ತಕ್ಷಣ ಅವ್ರಿಗೆ ಬಂದ್ಬಿಡುತ್ತೆ ಸೋಂಕು. ಅಥವಾ ಬಹಳ ಕಮ್ಮಿ ಅಂದ್ರೆ ಫೋಮೈಟ್ಸ್, ಅಂದ್ರೆ ಅದನ್ನ ಟೇಬಲ್ ಮೇಲೆ, ಡೆಸ್ಕ್ ಮೇಲೆ, ಚೇರ್ ಮೇಲೆ ಅವ್ರು ಕೆಮ್ಮಿದ್ದು ಹನಿಗಳು ಬಿದ್ರೆ ಆ ಹನಿಗಳನ್ನ ಇನ್ನೊಂದು ಮಗು ಅದ್ರ ಮೇಲೆ ಕೈ ಇಟ್ರೆ ಅಂಡ್ ಈ ಕೈಯಿಂದ ಮತ್ತೆ ಮಗು ಬಾಯಿ ಒರೆಸ್ಕೊಂಡ್ರೆ ದಟ್ ಇಸ್ ದ ಸೆಕೆಂಡ್ ವೇ ಆಫ್ ಟ್ರಾನ್ಸ್ಮಿಷನ್. ಈಗ ಫಸ್ಟ್ ವೇಗೆ ಏನ್ ಮಾಡ್ಬೇಕು, ಇಟ್ಸ್ ಆಲ್ವೇಸ್ ಐಸೋಲೇಷನ್. ಅಂದ್ರೆ ಒಂದ್ ಮಗುಗೆ ಸಿಂಪ್ಟಮ್ಸ್ ಬಂದಿದೆ, ಸ್ವಲ್ಪ ಸಿವಿಯರ್ ಕಾಣ್ತಾ ಇದೆ ಅಂದ ತಕ್ಷಣ ಸ್ವಲ್ಪ ಇವನ್ ಸ್ಕೂಲ್ ಅಥಾರಿಟೀಸ್ ಹೇಳ್ಬೇಕು, ಅವ್ರಿಗೆ ಕರ್ಕೊಂಡು ಹೋಗ್ಬಿಡಿ, ಮನೆಗೆ ರೆಸ್ಟ್ ಕೊಡಿ, ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಕಮ್ಮಿ ಆದ್ಮೇಲೆ ಬನ್ರಿ ಅಂತ ಅವ್ರು ಇನ್ಸ್ಟ್ರಕ್ಟ್ ಮಾಡ್ಬೇಕು. ಹೊತ್ತು ಎಕ್ಸಾಮ್ ಇದೆ, ಟೆಸ್ಟ್ ಇದೆ, ಹೀಗೆಲ್ಲ ಸ್ವಲ್ಪ ಒತ್ತಡ ಮಾಡ್ಕೊಡುದು. ಅವ್ರಿಗೆ ಬರ್ಲೇಬೇಕು, ಅಟೆಂಡೆನ್ಸ್ ಹೋಗುತ್ತೆ. ನೋ, that's not important. First thing. Second thing, in a formats ಅಂತೀರಾ, ಐ ಥಿಂಕ್ ಅಫ್ಕೋರ್ಸ್ ಎಷ್ಟು ಸ್ಯಾನಿಟೇಷನ್ ಮಾಡಿದ್ರು ಕ್ಲಾಸಲ್ಲಿ ಕೂತ್ಕೊಂಡು ನಾನು ಮಾತಾಡಿ ಕೆಬ್ಬಿದ್ರೆ ಅಲ್ಲಿ ಬಿತ್ತು ಅಂದ್ರೆ ಅದು ಇನ್ನೊಂದು ಮಗುಗೆ ಕೈಗೆ ಹತ್ತು ಅಂದ್ರೆ ಹ್ಯಾಂಡ್ ವಾಷಿಂಗ್. ಸೊ ದ ಸೆಕೆಂಡ್ ಥಿಂಗ್ ಇಸ್ ಇಂಪಾರ್ಟೆಂಟ್. ಎಲ್ಲಾದ್ರೂ ಮನೆಯಲ್ಲಾದ್ರೂ ಅಥವಾ ಸ್ಕೂಲ್ಸ್ ಅಲ್ಲಾದ್ರೂ ಮಕ್ಕಳನ್ನ ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗ್ ಒಂದು ಪ್ರಮೋಟ್ ಮಾಡ್ಬೇಕಾಗುತ್ತೆ. ಐ ಥಿಂಕ್ ದಟ್ಸ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಡೂ. ಅಫ್ಕೋರ್ಸ್ ನೀವು ಸ್ಕೂಲ್ ಮಕ್ಕಳು ಬರೋ ಮುಂಚೆ ಎಲ್ಲ ಒಂದ್ಸತಿ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡ್ತೀರಾ, ಬಟ್ ಮಕ್ಕಳು ಬಂದ ಮೇಲೆ ಅವರು ಹಿಂಗೆ ಉಗುಳ್ತಾರೆ ಅಥವಾ ಏನಾದ್ರು ಕೆಮ್ತಾರೆ, ಅದನ್ನ ಮತ್ತೆ ಇನ್ನೊಬ್ರು ಅಂಟಿಸ್ಕೊಂಬ ಸಂಭಾವನೆ ಆಯ್ತು. ವಿ ಕಾಂಟ್ ಪ್ರಿವೆಂಟ್ ಇಟ್ ಅನ್ಲೆಸ್ ಯು ಕೀಪ್ ಯುವರ್ ಕಿಡ್ಸ್ ಎಟ್ ಹೋಮ್. ದಟ್ಸ್ ಒನ್ ಮೇನ್ ಥಿಂಗ್. ಸೊ ಒಂದ್ ಸ್ವಲ್ಪ ಸಿಂಪ್ಟಮ್ಸ್ ಬಂದ್ರೆ ಫ್ಯೂ ಡೇಸ್ ಅಟ್ ಲೀಸ್ಟ್ ಸ್ವಲ್ಪ ಫೀವರ್ ಸಬ್ಸೈಡ್ ಆಗತ್ತನ ಅವ್ರನ್ನ ಮನೇಲಿ ಇಟ್ಕೊಂಡು ಆಮೇಲೆ ಕಳ್ಸೋದು ಉತ್ತಮ ಅನ್ಸುತ್ತೆ ನನಗೆ. ಫೈನ್. ಈಗ ಮಕ್ಕಳು ಹೊರತುಪಡಿಸಿ ಟೀನೇಜರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ವಯಸ್ಸಾದವ್ರ ಕನ್ಸಿಡರ್ ಮಾಡೋದಾದ್ರೆ ವಲ್ನರಬಲ್ ಗ್ರೂಪ್ ಅಫ್ಕೋರ್ಸ್ ನೀವು ಅವಾಗ ಅಂದ್ರೆ ಈಗ ವಯಸ್ಸಾದವರು ಅಥವಾ ಈ ಟೀನೇಜರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಈ ಹಿಂದೆ ಡಾಕ್ಟರ್ ಒಂದ್ಸತಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರಲ್ಲ, ನಮಗೆ ಜ್ವರ, ಶೀತ, ಕೆಮ್ಮು, ನೆಗಡಿ ಇದೆ, ಸೊ ಇದನ್ನೇ ನಾವು ಔಷಧಿ ತಗೊಂಬೇಡ ಅಂತ ಹೇಳಿ ಓನ್ ಡಿಸಿಷನ್ ತಗೊಳ್ತಾರೆ. ಇಲ್ಲಾಂದ್ರೆ ಗೂಗಲ್ ಇದೆ, ಹೆಂಗಿದ್ರು ಈಗಂತೂ ಜಮಾನ ಎಲ್ಲ ಸಿಕ್ಬಿಡುತ್ತೆ, ಚಾಟ್ GPT ಹಾಕೋದು, ಇಂಥದ್ದೆಲ್ಲ ಮಾಡಿ ಮೆಡಿಸಿನ್ ತಗೊಂಡ್ ಬಂದ್ಬಿಡೋದು. ಈಗ ಅಪ್ಪರ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಈ H1N1. ಹಾಗಾಗಿ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ, ಅಂದ್ರೆ ಸಾಯೋ ತನಕನೂ ಹೋಗ್ಬೋದು ಕಾಂಪ್ಲಿಕೇಶನ್ ಅಂತ ಹೇಳ್ತಾರೆ ಈ ಇದರಲ್ಲಿ, ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ರಾಂಗ್ ಮೆಡಿಸಿನ್ ತಗೊಂಡ್ರೆ. ಹಾಗಾಗಿ ಸೆಲ್ಫ್ ಮೆಡಿಕೇಶನ್ ಎಷ್ಟು ರಾಂಗ್, ಮತ್ತೆ ಯಾವ್ಯಾವ ಸಿಂಪ್ಟಮ್ಸ್ ಇದ್ದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಹೌದು, ನಿಮ್ಮ ಚಾನಲ್ ಮೂಲಕ ಅದೊಂದು ಹೇಳ್ತೀನಿ ನಾನು. ಈ ಮತ್ತೆ ಗೂಗಲ್ ಒಂದೇ ಅಲ್ಲ, ಮೊದಲು ಬರೀ ಗೂಗಲ್ ನೋಡಿ ನಮ್ಮನ್ನ ಕ್ವಶನ್ಸ್ ಕೇಳ್ತಾ ಇದ್ರು. ಈಗ ಚಾಟ್ GPT ಅಲ್ಲಿ ಹಾಕೊಂಡು ಆನ್ಸರ್ಸ್ ಅವರೇ ತಗೊಂಡು ಹೋಗಿ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ಸ್ ತಗೊಂಡು ಯೂಸ್ ಮಾಡಿ ಅದೆಲ್ಲ ಕಮ್ಮಿ ಆಗಿಲ್ಲ ನನಗೆ ಇನ್ನ ಪೂರ್ತಿ ಆದ ಅಂದ್ಮೇಲೆ ಬರ್ತಾ ಇದ್ದಾರೆ ಪೇಷಂಟ್ಸ್. ಈಗ ಬಹಳ ಕಾಮನ್ ಆಗ್ಬಿಟ್ಟಿದೆ. ಸೊ ನಾನು ಇವ್ರಿಗೆ ಹೇಳೋ ಅಡ್ವೈಸ್ ಏನಂದ್ರೆ, ಗೂಗಲ್, AI, ಚಾಟ್ GPT ಎಲ್ಲ ಗಿವ್ ಯು ಐಡಿಯಾ ಅಷ್ಟೇ. ಸ್ಪೆಸಿಫಿಕ್ ಆಗಿ ನಿಮಗೆ ಏನ್ ಸಿಂಪ್ಟಮ್ಸ್ ಇದೆ, ನಿಮ್ಗೆ ಏನ್ ಸೈನ್ಸ್ ಇದೆ, ನಿಮ್ಮ ಶರೀರ ಹೇಗೆ ಅದನ್ನ ತಗೊಳ್ತಾ ಇದೆ, ಆ ರೋಗವನ್ನು ಹೇಗೆ ಎದುರಿಸ್ತಾ ಇದೆ, ಹೌ ಆರ್ ಯು ಫೈಟಿಂಗ್ ಬ್ಯಾಕ್ ದ ಇನ್ಫೆಕ್ಷನ್, ವಾಟ್ ಸಪೋರ್ಟ್ ಯು ನೀಡ್ ಇಸ್ ವಾಟ್ ದ ಡಾಕ್ಟರ್ ಡಿಸೈಡ್ಸ್. ಇವಾಗ ತಾನೇ ಏನೋ ಡಾಕ್ಟರ್ನ ರಿಪ್ಲೇಸ್ ಮಾಡಿಲ್ಲ. ಸೊ ನಾವೇನ್ ಹೇಳ್ತೀವಿ ಅಂದ್ರೆ, ಫಸ್ಟ್ ಯಾರಿಗೇ ಆಗ್ಲಿ, ಮಕ್ಕಳಿಗಾಗ್ಲಿ, ಈಗ ನೀವು ಫುಟ್ ಮೌತ್ ಡಿಸೀಸ್ ಅದು ಬರೀ 5 ವರ್ಷದ ಒಳಗಿರೋ ಮಕ್ಕಳಿಗೆ ಕಾಮನ್ ಆಗಿ ನೋಡ್ತೀವಿ. ಬಟ್ ಮೇಲ್ಪಟ್ಟಿರೋರಿಗೆ H1N1 ಟೀನೇಜರ್ಸ್ ಬರ್ಬೋದು, ಎಲ್ಲರಿಗೂ ಇಟ್ಸ್ ಅ ಕಾಮನ್ ಫ್ಲೂ ಅಷ್ಟೇ. ಫ್ಲೂ ತರಾನೇ ಬರುತ್ತೆ ಅಂಡ್ ಫ್ಲೂ ತರಾನೇ ಹೋಗುತ್ತೆ 70-80% ಕೇಸಸ್ ಅಲ್ಲಿ. ಸೊ ಫ್ಲೂ ಬಂದ್ರೆ ಏನ್ ಮಾಡ್ತೀವಿ, ಜನರಲ್ ಸಿಂಪ್ಟಮ್ಯಾಟಿಕ್ ತಗೊಳ್ತೀವಿ. ಸೊ ಅಟ್ ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯು ಕ್ಯಾನ್ ಗಿವ್ ಟ್ರಯಲ್, ಒಂದು ಪ್ಯಾರಾಸಿಟಮಾಲ್ ತಗೋಬಹುದು, ಒಂದು ಯಾವ್ದಾವ್ದು ಒಂದು ಕೋಲ್ಡ್ಗೆ ಪ್ರಿಸ್ಕ್ರಿಪ್ಷನ್ ತಗೋಬಹುದು. ಬಟ್ ಆಂಟಿಬಯೋಟಿಕ್ ಲೆವೆಲ್ ಬಂದ್ರೆ ಅಥವಾ ಫೀವರ್ 2 ದಿನ ಆದ್ರೂ ಕಮ್ಮಿ ಆಗ್ತಾ ಇಲ್ಲ, ನಮ್ಗೆ ಇದು ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ, 3 ದಿನ ಆಯ್ತು, ಆಮೇಲೆ ಕಾಫ್, ಚೆಸ್ಟ್ ಪೇನ್, ಏನೇನೋ ಬಂದು ಕೆಮ್ತಾ ಇದ್ದಾರೆ ಜೋರಾಗಿ, ಆಮೇಲೆ ಬಹಳ ನಿಶಕ್ತಿ ಆಗ್ಬಿಟ್ಟಿದ್ದಾರೆ, ವಾಮಿಟಿಂಗ್, ಡಯರಿಯಾ, ಮಕ್ಕಳಲ್ಲಿ ಕಾಮನ್ ಇದು. ಬೇದಿ ಅವು ದೊಡ್ಡವರಿಲ್ಲ, ಮಕ್ಕಳಲ್ಲಿ ವಾಮಿಟಿಂಗ್, ಲೂಸ್ ಮೋಷನ್ಸ್ ಕಾಮನ್. ಸೊ ಇವೆಲ್ಲ ಸಿಂಪ್ಟಮ್ಸ್ ವಿಲ್ ಟೆಲ್ ದಟ್ ದೇ ಆರ್ ಗೋಯಿಂಗ್ ಮೋರ್ ಸಿಕ್ ಅಂತ. ದೆನ್ ಇಮಿಡಿಯೇಟ್ಲಿ ಪ್ಲೀಸ್ ಗೋ ಟು ಯುವರ್ ಕನ್ಸರ್ನ್ ಡಾಕ್ಟರ್. ಅವ್ರನ್ನ ಕೇಳ್ಕೊಂಡು, ಅವರು ಯೂಶಲಿ ನಾವು H1N1 ಟೆಸ್ಟ್ ರೊಟೀನ್ ಆಗಂತೂ ಮಾಡಲ್ಲ. ಬಟ್ ಇಫ್ ದ ಸಿಂಪ್ಟಮ್ಸ್ ಆರ್ ಪರ್ಸಿಸ್ಟಿಂಗ್, ಇಫ್ ದೇ ಹ್ಯಾವ್ ಅಸೋಸಿಯೇಟೆಡ್ ಆಸ್ಮಾ ಅಂತ ಡಿಸೀಸಸ್, ಶುಗರ್ಸ್, BPs,
ದೊಡ್ಡವ್ರಿಗೆ, ಪ್ರೆಗ್ನೆಂಟ್ ಪೇಷಂಟ್ಸ್ಗೆ, ಎಲ್ಡರ್ಲಿ ಪೀಪಲ್ಗೆ, ನಾ ಹೇಳಿದ್ನಲ್ಲ ಇಮ್ಯುನೋ ಕಾಂಪ್ರಮೈಸ್ ಇಂಥವ್ರಿಗೆಲ್ಲರಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ನಾವು ಮಾಡಿಸ್ತೀವಿ, H1N1 ಮಾಡಿಸಿ ಇಫ್ ಇಟ್ ಇಸ್ ಪಾಸಿಟಿವ್ ವಿಲ್ ಗಿವ್ ದ ಐಸೋಲೇಷನ್, ವಿಲ್ ಗಿವ್ ದ ಅಂದ್ರೆ ಯಾರು ಅಡ್ಮಿಟ್ ಆಗೋ ಸ್ಟೇಜ್ ಬರ್ತಾರೋ ನಮ್ಮ ಹತ್ರ, ಸ್ವಲ್ಪ ಬಿ ಪಿ ಡೌನ್ ಆಯ್ತು ಅಥವಾ ವೀಕ್ನೆಸ್ ಜಾಸ್ತಿ ಆಯ್ತು ಅಂತವ್ರಿಗೆ ಡೆಫಿನೆಟ್ ಆಗಿ ಟೆಸ್ಟ್ ಮಾಡ್ತೀವಿ, ದೆನ್ ವಿ ಅಡ್ಮಿಟ್ ದೆಮ್. ಅಂಡ್ ಈ ನೋಡಿ ಒಂದು ಮಾತು, ವೈರಲ್ ಇನ್ಫೆಕ್ಷನ್ಸ್ ಯಾವುದೇ ಆಗಲಿ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್, ಅಂದ್ರೆ ಒನ್ ಶಾಟ್ ಟ್ರೀಟ್ಮೆಂಟ್. ಆಂಟಿಬಯೋಟಿಕ್ಸ್ ಯಾವಾಗ ಕೊಡ್ತೀವಿ, ಸೆಕೆಂಡರಿ ಇನ್ಫೆಕ್ಷನ್ಸ್ ಆದ್ರೆ, ಈಗ ಕೆಮ್ಮು ಬಂತು, ಅಲ್ಲಿ ಸ್ಪೂಟಮ್ ಬರ್ತಾ ಇದೆ, ಬಹಳ ಕಫ ಬರ್ತಾ ಇದೆ, ಫೀವರ್ ಕಮ್ಮಿ ಆಗ್ತಾ ಇಲ್ಲ, ದೆನ್ ವಿ ಗಿವ್ ಆಂಟಿಬಯೋಟಿಕ್ಸ್. ಬಟ್ ಯೂಶಲಿ ವಿತೌಟ್ ಆಂಟಿಬಯೋಟಿಕ್ಸ್ 4-5 ಡೇಸ್ ಅಲ್ಲೆಲ್ಲ ಕಮ್ಮಿ ಆಗುತ್ತೆ. ಆಂಟಿ ವೈರಲ್ ಇದಾವೆ, ಟ್ಯಾಮಿಫ್ಲೂ ಅಂತ ಕೊಡ್ತೀವಿ, ಸ್ಪೆಸಿಫಿಕ್ ಫಾರ್ ದಿಸ್ H1N1 ಟ್ಯಾಮಿಫ್ಲೂ ಇದೆ ಅಂತ ಕೊಡ್ತೀವಿ ಟ್ಯಾಬ್ಲೆಟ್ಸ್. ದಟ್ ಶುಡ್ ಬಿ ಅಂಡರ್ ಗೈಡೆನ್ಸ್. ಟ್ಯಾಮಿಫ್ಲೂ ಇದೆ ಅಂತ ಹೇಳಿದ ತಕ್ಷಣ ಹೋಗ್ಬಿಟ್ಟು ಟ್ಯಾಮಿಫ್ಲೂ ತಗೊಂಡು we never advise them to go for self medication. ಹಾಗೆ ಆನ್ ದ ಕೌಂಟರ್ ಸೇಲ್ಸ್ ಮಾಡೋ ಮೆಡಿಕಲ್ ಶಾಪ್ ಅಲ್ಲಿ ಕೂಡ ನಾವು ಒಂದು ಮಾತು ಹೇಳಬೇಕು, ಪ್ಲೀಸ್ ಡೋಂಟ್ ಗಿವ್ ಎನಿ ಆಫ್ ದಿಸ್ ಸೀರಿಯಸ್ ಮೆಡಿಸಿನ್ಸ್ ಟು ದೆಮ್ ಅದರ್ ದೆನ್ ಒಂದು ಕ್ರೋಸಿನ್ ಪ್ಯಾರಾಸಿಟಮಾಲ್ ಬಿಟ್ಟು, ಪ್ಲೀಸ್ ಡೋಂಟ್ ಗಿವ್ ಎನಿ ಅದರ್ ಪ್ರಿಸ್ಕ್ರಿಪ್ಷನ್, ಎನಿ ಅದರ್ ಮೆಡಿಸಿನ್ ವಿತೌಟ್ ಪ್ರಿಸ್ಕ್ರಿಪ್ಷನ್. ದಿಸ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್ ಅಂಡ್ ದ ಮೆಡಿಕಲ್ ಪೀಪಲ್, ಫಾರ್ಮಾ ಪೀಪಲ್. ಕರೆಕ್ಟ್. ಇದರಲ್ಲಿ ಫುಡ್ ರೆಸ್ಟ್ರಿಕ್ಷನ್ ಏನಾದರೂ ಮಾಡಬೇಕಾಗತ್ತಾ, ಮಕ್ಕಳಲ್ಲಿರ್ಬೋದು ಅಥವಾ ವಯಸ್ಸಾದವರಲ್ಲಿರ್ಬೋದು? ಹಾ, ಫುಡ್ ರೆಸ್ಟ್ರಿಕ್ಷನ್ ಅಂದ್ರೆ ಪ್ಲೆಂಟಿ ಆಫ್ ಫ್ರೂಟ್ಸ್ ಹೇಳ್ತೀವಿ ನಾವು. ಹೈಡ್ರೇಟ್ ಚೆನ್ನಾಗಿ ಆಗ್ಬೇಕಂದ್ರೆ ಡಿಹೈಡ್ರೇಟ್ ಆಗ್ಬಿಡ್ತಾರೆ ಫೀವರ್ ಇಂದ. ಸೊ ಅಂಡ್ ದೇ ಕಾಂಟ್ ಈಟ್ ಆಲ್ಸೋ, ಅಪಟೈಟ್ ಕಮ್ಮಿ ಆಗ್ಬಿಡುತ್ತೆ. ಮಕ್ಕಳೆಲ್ಲಂತೂ ನಾನು ನೋಡಿದ್ದೀನಿ, ಮೊನ್ನೆ ನಮ್ಮ ಮನೇಲಿ ಒಂದು ಹ್ಯಾಂಡ್ ಫುಡ್ ಬೇಬಿ ನೋಡಿದ್ದೆ, ಇಷ್ಟು ಅಲ್ಸರ್ಸ್ ಆಗ್ಬಿಟ್ಟಿತ್ತು ಅಂದ್ರೆ ಪಾಪ ಅದಕ್ಕೆ ಏನು ತಿನ್ನಿ ಕುಡಿಯಕ್ಕೆ ಹೆದ್ರು ಹೋಗ್ತಾ ಇತ್ತು, ಅಲ್ಲಿ ನೀರು ನೋಡಿದ್ರೆ ಹೆದ್ರು ಓಡೋಗ್ತಾ ಇತ್ತು. ದೆನ್ ವಿ ಹ್ಯಾಡ್ ಟು ಪುಟ್ IV ಫ್ಲೂಯಿಡ್ಸ್ ಅಂಡ್ ಆಲ್ ದಟ್. ಒಂದು 3-4 ಡೇಸ್ ಬಹಳ ಕಷ್ಟ ಆಗುತ್ತೆ ಮಕ್ಕಳ ಜೊತೆ, ಬಟ್ ಇಟ್ಸ್ ಆಲ್ ಸೆಲ್ಫ್ ಲಿಮಿಟಿಂಗ್. ಬಟ್ ನಾವು ಒಳ್ಳೆ ಹೈಡ್ರೇಷನ್ ಕೊಡ್ಬೇಕು. ಏನೊಂದು ಸೂಪ್ ಆಗಲಿ, ನೀರಾಗಲಿ, ಬೆಚ್ಚಗಿರೋ ನೀರಾಗಲಿ, ಏನೋ ಒಂದು ಕೊಡ್ತಾನೆ ಇರ್ಬೇಕು. ಐ ಥಿಂಕ್ ಮನೆಯಲ್ಲಿ ಸ್ವಲ್ಪ ಕೇರ್ ತಗೋಬೇಕು, ಮಕ್ಕಳು ಬಿಟ್ಟು ಹೋಗ್ಬಾರ್ದು. ಸ್ವಲ್ಪ ಪಕ್ಕದಲ್ಲಿ ಇದ್ದು ಎವ್ರಿ 2 hours ಸ್ವಲ್ಪ ಹೈಡ್ರೇಟ್ ಮಾಡ್ಕೊಂಡು ಅವ್ರಿಗೆ ಏನೋ ಒಂದು ಕೊಟ್ಕೊಂಡು, ನ್ಯೂಟ್ರಿಷಿಯಸ್ ಡೈಟ್, ಸಾಫ್ಟ್ ಕುಕ್ ಡೈಟ್, ಜಲ್ದಿ ಆರೋಗ್ಯ ಆಗುವಂಥದ್ದು. ಡೋಂಟ್ ಗೋ ಫಾರ್ ಜಂಕ್ ಫುಡ್, ಔಟ್ಸೈಡ್ ಫುಡ್, ಹೋಟೆಲ್ ಫುಡ್ಸ್ ಅಂತವೆಲ್ಲ ಕೊಡ್ದಂಗೆ ಸ್ವಲ್ಪ ಮನೆಯಲ್ಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಅವಾಗಿಂದ ಅವಾಗೆ ಕೊಟ್ಟು, ಸ್ವಲ್ಪ ಈಸಿಲಿ ಡೈಜೆಸ್ಟಬಲ್ ಫುಡ್ ಕೊಟ್ರೆ ಜಲ್ದಿ ಚೇತರಿಸ್ಕೊಡ್ತಾರೆ, ಯಾರಾದ್ರಾಗ್ಲಿ, ದೊಡ್ಡವರಾಗ್ಲಿ, ಮಕ್ಕಳಾಗ್ಲಿ, ಪ್ರೆಗ್ನೆಂಟ್ ಅವರಾಗ್ಲಿ. ಐ ಥಿಂಕ್ ಹೈಡ್ರೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನ್ಯೂಟ್ರಿಷಿಯಸ್ ಡೈಟ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್. ಇನ್ನು ಪೇರೆಂಟ್ಸ್ಗೆ ಏನು ಕಿವಿ ಮಾತು ಹೇಳ್ತೀರಾ ಮ್ಯಾಮ್? ಯಾಕಂದ್ರೆ ಅವಾಗಲೇ ಪ್ರಿನ್ಸಿಪಲ್ ಮಾತಾಡ್ತಾ ಹೇಳ್ತಾ ಇದ್ರು, ತಂದೆ ತಾಯಿ ಬೋತ್ ವರ್ಕಿಂಗ್ ಇರ್ತಾರೆ, ಅಂದ್ರೆ ಪೇರೆಂಟ್ಸ್ ಇದ್ದಂಥ ಟೈಮ್ನಲ್ಲಿ ಅನಿವಾರ್ಯ ಮನೇಲಿ ಇಟ್ಕೊಳಕ್ಕಾಗಲ್ಲ, ಮಗು ಹುಷಾರಿದೆಯೋ ಇಲ್ವೋ ಅವ್ರಿಗೆ ಅನಿವಾರ್ಯ ಅಂತೇಳಿ ಸ್ಕೂಲಿಗೆ ಬಿಟ್ಟು ಹೋಗ್ಬಿಡ್ತಾರೆ, ಅದರಿಂದ ಬೇರೆ ಮಕ್ಕಳಿಗೂ ಸಮಸ್ಯೆ ಆಗ್ಬೋದು. ಹೌದು. ಸೊ ಆಸ್ ಪೇರೆಂಟ್ಸ್ ವಿ ಶುಡ್ ರೆಕಗ್ನೈಸ್ ದಟ್ ಒಂದು ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಬಾಧ್ಯತೆ, ಅದು ಬೇರೆಯವ್ರದ್ದಲ್ಲ, ಫಸ್ಟ್ ಥಿಂಗ್. ಅಂಡ್ ದೆನ್ ದ ಸೆಕೆಂಡ್ ಥಿಂಗ್, ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಸೊಸೈಟಿ. ಎನಿ ಕಂಟೇಜಿಯಸ್ ಡಿಸೀಸ್ ಬರಲಿ, ಫಸ್ಟ್ ಥಿಂಗ್ ಪೇರೆಂಟ್ಸ್ ಶುಡ್ ನೋ ದಟ್ ನಮ್ಮ ಮಕ್ಕಳ ನಾವು ಐಸೋಲೇಟ್ ಮಾಡಿದ್ರೆ ಇನ್ನೊಂದು 10 ಮಕ್ಕಳಿಗೆ ಅದು ಬರ್ದಂಗೆ. ಇವನ್ ಚಿಕನ್ ಪಾಕ್ಸ್ ಎಷ್ಟೊಂದು ಜನ ಕಳಿಸ್ಬಿಡ್ತಾರೆ, ಹಾಗೆ ಚಿಕನ್ ಪಾಕ್ಸ್ ಇಟ್ಕೊಂಡು ಕೂಡ ಸ್ಮಾಲ್ ಪಾಕ್ಸ್ ಇಲ್ಲ, ಚಿಕನ್ ಪಾಕ್ಸ್, ಮೀಸಲ್ಸ್ ಬಂದ್ರೇನು. ಸೊ ದೀಸ್ ಥಿಂಗ್ಸ್ ಜಲ್ದಿ ಕಂಜಕ್ಟಿವೈಟಿಸ್ ಒಂದು ಕಾಮನ್ ಮಕ್ಕಳಿಗೆ, ಅಂಡ್ ಫ್ಲೂ, ಈ 4 ನಾನು ನೋಡ್ತಾನೆ ಇರ್ತೀನಿ. ಒಬ್ರಿಗೆ ಬಂತು ಅಂದ್ರೆ ಸ್ಕೂಲ್ಗೆಲ್ಲ ಬಂದ್ಬಿಡುತ್ತೆ. ಸೊ ಐ ಥಿಂಕ್ ಆಸ್ ಸಿಟಿಸನ್ಸ್ ನಮ್ದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಸ್ ಪೇರೆಂಟ್ಸ್, ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಕಿಡ್ ಅಟ್ ಹೋಮ್. ಏನಾಗಲ್ಲ, ಒಂದು 4 ದಿನ ಲೀವ್ ಹಾಕಿ ನೀವು ಕೂತ್ಕೊಂಡು ಮಾಡೋದ್ರಿಂದ. ಸೆಕೆಂಡ್ ಪಾಯಿಂಟ್, ದೇ ವಿಲ್ ಆಲ್ಸೋ ರಿಕವರ್ ಫಾಸ್ಟರ್. ಸೆಕೆಂಡ್ ಪಾಯಿಂಟ್, ಅಟ್ ಲೀಸ್ಟ್ ಯು ಆರ್ ಹೆಲ್ಪಿಂಗ್ ದ ಸೊಸೈಟಿ ಬೈ ನಾಟ್ ಸ್ಪ್ರೆಡಿಂಗ್ ದಿಸ್ ಇನ್ಫೆಕ್ಷನ್. ನೋಡಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಈಗ, ಎಲ್ಲರಿಗೂ ಮಕ್ಕಳು ಬಂದ್ರೆ ಕೆಲವು ಸ್ಕೂಲ್ಸ್ ಮುಚ್ಚಿಬಿಡ್ತಾ ಇದ್ದಾರೆ ಇದಕ್ಕೆ. ಸೊ ಅದರ್ ಸ್ಟೂಡೆಂಟ್ ಶುಡಂಟ್ ಬಿ ಅಫೆಕ್ಟೆಡ್ ಬಿಕಾಸ್ ಆಫ್ ಅಸ್ ಅನ್ನೋದು ನಮ್ಮ ಪ್ರಥಮ ಕರ್ತವ್ಯ ಅಂತ ನಾನು ಪೇರೆಂಟ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್. ಚಂದ್ರಮೌಳಿ ಅವರೇ, ಕೊನೆಯದಾಗಿ ಈಗ ನೀವಂದ್ರೆ ನಿಮ್ಮ ಸ್ಕೂಲಲ್ಲಿ ತೀರಾ ಸಮಸ್ಯೆಗಳೇನು ಆಗ್ತಾ ಇಲ್ಲ, ಗುಡ್. ಬಟ್ ಮುಂದಿನ ದಿನಗಳಲ್ಲಿ ತಡೆಯುವಂತ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ, ಪೇರೆಂಟ್ಸ್ಗೆ ನೀವೇನು ಕಿವಿ ಮಾತು ಹೇಳ್ತೀರಾ ಸರ್? ಇಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್. ಪೇರೆಂಟ್ಸ್ಗೆ ನಾವು ಇಮಿಡಿಯೇಟ್ಲಿ ಯಾರು ಹುಷಾರಿಲ್ವೋ, ಕ್ಲಾಸ್ ಟೀಚರ್ಸ್ ದೆಲ್ ಕಾಲ್ ಅಂಡ್ ಸೆಂಡ್ ಬ್ಯಾಕ್ ಇಮಿಡಿಯೇಟ್ಲಿ ಮೇಡಮ್. ಮಕ್ಕಳೆಲ್ಲ ಕಳಿಸ್ತಾ ಇದೀವಿ. ಅಂಡ್ ಅವೇರ್ನೆಸ್ ಆಲ್ಸೋ, ನಾರ್ಮಲಿ ಒನ್ ಕಾಮನ್ ಸಿಸ್ಟಮ್ ಮೆಸೇಜ್ ಇಸ್ ದೇರ್, ವಿಲ್ ಫಾರ್ವರ್ಡ್ ದ ಮೆಸೇಜ್ ಫಾರ್ ಆಲ್ ದ ಪೇರೆಂಟ್ಸ್ ಗ್ರೂಪ್. ಆತರ ಭಯ ಪಡೋಂಥದ್ದು ಏನೂ ಇಲ್ಲ, ಬಟ್ ಆಲ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್. ಮತ್ತೆ ಕಂಟಿನ್ಯೂಸ್ ಆಬ್ಸೆಂಟೀಸ್ ಆಲ್ಸೋ ವಿಲ್ ನಾಟ್ ಹೆಲ್ಪ್ ಫಾರ್ ಲರ್ನಿಂಗ್ ಆಲ್ಸೋ. ಸೊ ವಿಲ್ ಟೇಕ್ ಪ್ರಿವೆನ್ಷನ್ ಅಂಡ್ ವಾಟ್ ಎವರ್ ಅವೇರ್ನೆಸ್ ಈಸ್ ರಿಕ್ವೈರ್ಡ್, ದಟ್ ವಿಲ್ ಕಂಟಿನ್ಯೂ. ಫೈನ್ ಸರ್, ಥ್ಯಾಂಕ್ ಯು ಚಂದ್ರಮೌಳಿ ಅವರೇ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಡಾಕ್ಟರ್ ಅರುಣಾ ಮ್ಯಾಮ್ ಅವರೇ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಮಾತುಕತೆ. ಹೋಪ್ಫುಲಿ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀವಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.